ಒಂದೂರಿನಲ್ಲಿ ಮಂಜಪ್ಪ ಅಂದು ಒಬ್ಬ ರೈತ. ತಾತಂದಿರ ಕಾಲದಿಂದಲೇ ಬಂದಿದ್ದ ಸಣ್ಣ ಹೊಲ. ಹಣ ಹೆಚ್ಚು ಇರ್ಲಿಲ್ಲ, ಆದ್ರೆ ಭೂಮಿಗಿದ್ದ ಪ್ರೀತಿ ದೊಡ್ಡದು. ಒಂದು ವರ್ಷ ಮಳೆ ಬರ್ಲಿಲ್ಲ. ಹೊಲ ಒಣಗಿ ಬೂದಿಯಂತಾಯಿತು. ನೆರೆಹೊರೆಯವರು ನಗರಕ್ಕೆ ಕೆಲಸಕ್ಕೆ ಹೊರಟರು. ಆದ್ರೆ ಮಂಜಪ್ಪ, ಇದೇ ಮಣ್ಣು ನನಗೆ ಅನ್ನ ಕೊಟ್ಟದ್ದು, ಇದನ್ನು ಬಿಡೋಕಾಗಲ್ಲ ಅಂತ ನಿಂತ. ಮಂಜಪ್ಪ ತನ್ನ ಹೆಂಡತಿ ಗೌರಮ್ಮ, ಮಗ ಚಿಕ್ಕಣ್ಣ ಜೊತೆ ದಿನರಾತ್ರಿ ದುಡಿದ. ಮಳೆ ಬರದಿದ್ದರೂ ಕಾಗಿಯೂ ಬರುವಷ್ಟು ನೀರನ್ನು ಉಳಿಸಿಕೊಂಡು ಬೆಳೆದರು. ಅಂತಿಮವಾಗಿ ಮಳೆ ಬಂತು. ಹೊಲಕ್ಕೆ ಹಸಿಸೂರ್ಯ ಬಿದ್ದಂತೆ ಹಸಿರು ಸಸಿಗಳು ಬೆಳೆಯತೊಡಗಿದವು. ಆ ವರ್ಷ ಮಂಜಪ್ಪನಿಗೆ ಗ್ರಾಮದಲ್ಲೇ ಹೆಚ್ಚು ಬೆಳೆ ಬಂದಿತು. ಗ್ರಾಮದ ಎಲ್ಲರೂ ಮಂಜಪ್ಪನನ್ನು ನೋಡಿಕೊಂಡು ಬಿಟ್ಟು ಹೋಗೋದಕ್ಕೆ ಬದಲು ಬಿಟ್ಟಿಲ್ಲ, ಅದಕ್ಕಾಗಿಯೇ ಗೆದ್ದ ಎಂದರು. ಮಂಜಪ್ಪ ನಕ್ಕು ಒಂದು ಮಾತು ಹೇಳಿದ: ಮಣ್ಣನ್ನು ನಂಬಿದವನೆಂದಿಗೂ ಸೋಲೋದಿಲ್ಲ.